ಕೇವಲ ಇಲ್ಲಿ ಮಾತ್ರ ಅಲ್ಲ, ಇನ್ನು ಕೊಪ್ಪಳದಲ್ಲೂ ಅಷ್ಟೇನೆ ಮಳೆ ಕಾರಣಕ್ಕೋಸ್ಕರ ರೈತರು ಕಂಗಾಲಾಗಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಗಾಳಿ ಮಳೆಗೆ ರೈತರು ಇಲ್ಲೂ ಕೂಡ ತತ್ತರಿಸಿ ಹೋಗಿದ್ದಾರೆ. ನೆಲ ಕಚ್ಚಿದ 100 ಎಕರೆಗೂ ಅಧಿಕ ಬಾಳೆ ಬೆಳೆ. ಕೊಪ್ಪಳ ತಾಲೂಕಿನ ಹ್ಯಾಡ್ಡಿ ಗ್ರಾಮದಲ್ಲಾಗಿರುವಂತಹ ಘಟನೆ. ನಿನ್ನೆ ಸಂಜೆ ಭಾರಿ ಮಳೆ ಆಗಿದೆ. ಬೆಳೆಗಳು ನೆಲ ಕಚ್ಚುವಂತಹ ವಿಡಿಯೋ ಕೂಡ ಅಲ್ಲೇ ಇದ್ದಂತಹ CCTVಯಲ್ಲಿ ಸರಿಯಾಗಿದೆ. ಪ್ರತಿ ಎಕರೆಗೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು ರೈತರು. 100 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನ ರೈತರು ಬೆಳೆದಿದ್ರು. ಇನ್ನೊಂದು 15 ದಿನ ಕಾದಿದ್ರೆ ಫಸಲು ಕೂಡ ರೈತರು ತೆಗಿತಾ ಇದ್ರು. ಬಟ್ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ರೈತರು. 100 ಎಕರೆಗೂ ಅಧಿಕ ಬಾಳೆ ಬೆಳೆ ಒಂದೇ ಒಂದು ಗಾಳಿ ಮಳೆಗೆ ನಷ್ಟ ಆಗಿರೋದು. ವಿಜುವಲ್ಸ್ ನೋಡ್ತಾ ಇದ್ದೀರಾ, ಹೇಗೆ ಬಾಗೋಗಿದೆ, ನೆಲ ಕಚ್ಚಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. 15 ದಿನಕ್ಕೆ ನಮ್ಮ ಪಾಡಿಗೆ ನಾವು ಬೆಳೆ ತೆಗಿಬೋದಾಗಿತ್ತು ಕರೆಕ್ಟಾಗಿ. ಕೈಗೆ ಬಂದಿತ್ತು ಬಾಯಿಗೆ ಬರಲಾರದ ಪರಿಸ್ಥಿತಿ ರೈತರಿಗೆ ಎದುರಾಗಿದೆ. ಕೊಪ್ಪಳ ತಾಲೂಕಿನ ಯಾಟಿ ಗ್ರಾಮದಲ್ಲಿ ಅಂದ್ರೆ ನೋಡ್ತಾ ಇರೋ ದೃಶ್ಯದಲ್ಲಿ ನಿನ್ನೆ ಅಂದ್ರೆ ಸಾಯಂಕಾಲ ಸುಮಾರಿಗೆ ಗಾಳಿ ಮಳೆಗೆ ಅಂದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರದ ಪರಿಸ್ಥಿತಿ ಈಗ ಬಾಳೆ ಗಿಡಗಳ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ರೈತರಿಗೆ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಇದು ಅಂದ್ರೆ 100 ಎಕರೆ ಪ್ರದೇಶದಲ್ಲಿ ಯಾಟಿ ಆಗಿರ್ಬೋದು, ಲಾಚಿನ್ಕೆರೆ ಆಗಿರ್ಬೋದು, ಹೊಸಳ್ಳಿ ಆಗಿರ್ಬೋದು, ಮುದ್ದಬಳ್ಳಿ ಆಗಿರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಳೆನ ಬೆಳೀತಾರೆ. ಬಾಳೆ ಈಗಾಗಲೇ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಂದ್ರೆ ಸಮೃದ್ಧವಾಗಿ ಅಂದ್ರೆ ಬಾಳೆ ಕೈಗೆ ಬಂದಿತ್ತು. ಈಗ ಇನ್ನೊಂದು ವಾರ ಹೋಗಿದ್ರೆ ಈಗ ಕಟಾವ್ ಸಹ ಮಾಡ್ತಾ ಇದ್ರು. ಒಳ್ಳೆ ಸಹ ಈಗ ಮಾರ್ಕೆಟ್ ನಲ್ಲಿ ಸಹ ಒಳ್ಳೆ ಬೆಲೆ ಇದೆ. ಈಗಾಗಲೇ ಕೆಜಿಗೆ ಅಂದ್ರೆ 15 ರಿಂದ 18 ರೂಪಾಯಿ ಈಗ ಅಂದ್ರೆ ರೈತರ ಬಳಿ ಬಂದು ಅಂದ್ರೆ ವ್ಯಾಪಾರಸ್ಥರು ಖರೀದಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅಂದ್ರೆ ಅಕಾಲಿಕವಾಗಿ ಗಾಳಿ ಮಳೆಗೆ ಸಾಕಷ್ಟು ಗಾಳಿ ಮಳೆ ಬಂದಿದ್ದರ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅಂದ್ರೆ ಬಾಳೆ ನೆಲ ಕಚ್ಚಿದೆ. ನೋಡ್ತಾ ಇರೋದು ದೃಶ್ಯದಲ್ಲಿ 100 ಎಕರೆ ಪ್ರದೇಶದಲ್ಲಿ ಈಗ ಬಾಳೆ ಬೆಳೆದಿದ್ರು. ಆದ್ರೆ ಕೈಗೆ ಬರುವಷ್ಟರಲ್ಲಿ ಅಂದ್ರೆ ಸಂಪೂರ್ಣವಾಗಿ ನೋಡು ಬಾಳೆ ಈಗಾಗಲೇ ಬಾಳೆ ಗೊನೆಗಳೆಲ್ಲ ಈಗಾಗಲೇ ಇನ್ನು ಕಟಾವ್ ಬಂದಿದ್ದು. ಇನ್ನೊಂದು ವಾರ ಇದ್ರ ಕಟಾವ್ ಆಗ್ತಿದ್ದು. ಇಂಥ ಸಮಯದಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಗಿಡಗಳು ಅಂದ್ರೆ ಲಕ್ಷಾಂತರ ಗಿಡಗಳು ಅಂದ್ರೆ ಈಗ ಅಂದ್ರೆ ನೆಲ ಕಚ್ಚಿದ್ದೇವೆ. ಇದು ಯಾವುದೇ ರೀತಿ ಉಪಯೋಗ ಬರಲ್ಲ. ಸಂಪೂರ್ಣವಾಗಿ ಇದನ್ನ ಕ್ಲೀನ್ ಮಾಡ್ಬೇಕಂದ್ರೆ ರೈತರು ಕ್ಲೀನ್ ಮಾಡ್ಬೇಕಂದ್ರೆ 50 ರಿಂದ 60 ಸಾವಿರ ರೂಪಾಯಿ ಒಂದು ಎಕರೆಗೆ ಖರ್ಚಾಗುತ್ತೆ. ಈ ರೀತಿ ಪರಿಸ್ಥಿತಿ ಎದುರಾಗಿದೆ. ಈ ರೈತರೇ ಅಂದ್ರೆ ಮಾಧ್ಯಮಗಳ ಮುಂದೆ ಮಾಹಿತಿ ಹೇಳ್ತಾರೆ, 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಕರೆಗೆ ನಾವು ಬಾಳೆನೆ ಬೆಳೆದ್ವಿ. ಆದ್ರೆ ಈ ರೀತಿ ಅಂದ್ರೆ ಅಕಾಲಿಕವಾಗಿ ಗಾಳಿ ಮಳೆಗೆ ಬಿದ್ದು ಸಂಪೂರ್ಣವಾಗಿ ನಮಗೆ ಲಾಸ್ ಆಗಿದೆ. ಈಗ ಸರ್ಕಾರ ಕೂಡಲೇ ಏನಪ್ಪಾ ಅಂದ್ರೆ ನಮ್ಗೆ ಪರಿಹಾರ ಕೊಡಬೇಕು. ನಮ್ಗೆ ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಎಣ್ಣೆ ಕುಡಿದು ಅಂದ್ರೆ ಸಾಯುವಂತ ಕೆಲಸ ಆಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನಾಹುತ ಆಗಿದ್ದು ಇದೇ ಮೊದಲ ಬಾರಿಗೆ. ಇಷ್ಟ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಹಾನಿ ಆಗಿದೆ. ನಮ್ದು ಸಾಲ ಸೋಲ ಮಾಡಿ ಅಂದ್ರೆ ಈ ಬಾಳೆಯನ್ನ ಬೆಳೆದಿವಿ. ಇಂಥ ಸಮಯದಲ್ಲಿ ಕೈಗೆ ಬಂದಿತ್ತು. ಈ ಕಟಾವ್ ಮಾಡಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಾ ಇತ್ತು. ಇಂಥ ಸಮಯದಲ್ಲಿ ಈಗ ಅಕಾಲಿಕವಾಗಿ ಬಿದ್ದಂತ ಗಾಳಿ ಮಳೆಗೆ ಅಂತ ಸಂಪೂರ್ಣವಾಗಿ ನೆಲ ಕಚ್ಚಿ ರೈತರೆಲ್ಲ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಅಂದ್ರೆ ಸರ್ಕಾರ ಅಂದ್ರೆ ಈ ನೆರವಿಗೆ ಬರ್ಬೇಕು ಎಂಬುದು ರೈತರ ಒತ್ತಾಯ ಆಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಗತೆ ಮುಖಂಡ ಗತಿ ಕೊಪ್ಪಳ.